ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಟ್ವಿಸ್ಟಿಂಗ್ ಶೈಲಿಗಳು ಪ್ರಪಂಚದಾದ್ಯಂತ ಅಭ್ಯಾಸ ಮಾಡುವ ಜನಪ್ರಿಯ ಮತ್ತು ಸೊಗಸಾದ ಹೇರ್ ಸ್ಟೈಲಿಂಗ್ ತಂತ್ರವಾಗಿದೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಟ್ವಿಸ್ಟಿಂಗ್ ಸ್ಟೈಲ್ಗಳಿಗೆ ಅಗತ್ಯವಿರುವ ಪರಿಕರಗಳು ಮತ್ತು ವಸ್ತುಗಳನ್ನು ಪಟ್ಟಿ ಮಾಡುವುದು, ಪೋನಿಟೇಲ್ ಟ್ವಿಸ್ಟಿಂಗ್ ಸ್ಟೈಲ್ ಅನ್ನು ಮಾಡುವುದು ಮತ್ತು ಸೈಡ್ ಟ್ವಿಸ್ಟಿಂಗ್ ಸ್ಟೈಲ್ ಅನ್ನು ಮಾಡುವುದು. ಟ್ವಿಸ್ಟಿಂಗ್ ಸ್ಟೈಲ್ಸ್ ಕಾರ್ಯವಿಧಾನಕ್ಕೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ಈಗ ನೋಡೋಣ. ನಿಮಗೆ ಈ ಕೆಳಗಿನ ಉಪಕರಣಗಳು ಮತ್ತು ಸಾಮಗ್ರಿಗಳು ಬೇಕಾಗುತ್ತವೆ: ಸ್ಟೈಲಿಂಗ್ ಚೇರ್, ಟೇಲ್ ಅಥವಾ ಸ್ಟೈಲ್ ಬಾಚಣಿಗೆ, ಸೆಟ್ಟಿಂಗ್ ಕ್ಲಿಪ್ಸ್, ಸ್ಟೈಲಿಂಗ್ ಲೋಷನ್ ಅಥವಾ ಜೆಲ್, ಹೇರ್ ಸ್ಪ್ರೇ, ಯು ಪಿನ್ಗಳು, ಕೂದಲಿನ ಅಲಂಕಾರ ಪರಿಕರಗಳು, ರಬ್ಬರ್ ಬ್ಯಾಂಡ್. ಸೋಂಕನ್ನು ತಡೆಗಟ್ಟುವ ಸಲುವಾಗಿ ಎಲ್ಲಾ ಉಪಕರಣಗಳು ಸರಿಯಾಗಿ ಸ್ಟೆರಿಲೈಸ್ ಅಥವಾ ಕ್ರಿಮಿನಾಶಕವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕಾರ್ಯವಿಧಾನದ ಮೊದಲು ನಿಮ್ಮ ಕೈಗಳನ್ನು ಸೋಪ್ ಮತ್ತು ನೀರಿನಿಂದ ತೊಳೆಯಿರಿ. ಟವೆಲ್ನಿಂದ ನಿಧಾನವಾಗಿ ಒಣಗಿಸಿ. ಎಲ್ಲಾ ಅಗತ್ಯ ಉಪಕರಣಗಳು ಮತ್ತು ವಸ್ತುಗಳನ್ನು ಟ್ರಾಲಿಯಲ್ಲಿ ಜೋಡಿಸಿ. ಸುಲಭವಾಗಿ ಸಿಗುವಂತೆ ಟ್ರಾಲಿಯನ್ನು ಸ್ಟೈಲಿಂಗ್ ಕುರ್ಚಿಯ ಬಳಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1, ಪೋನಿಟೇಲ್ ರಚಿಸಿ. ಹಂತ 2, ಪೋನಿಟೇಲ್ನ ಅಂಚಿನಿಂದ ಒಂದು ವಿಭಾಗವನ್ನು ತಿರುಗಿಸಿ. ಹಂತ 3, ಕೂದಲಿನ ಸುತ್ತಲೂ ಉಳಿದ ಭಾಗಗಳನ್ನು ತಿರುಗಿಸಿ. ಹಂತ 4, ಶೈಲಿಗೆ ಅಡಿಪಾಯ ಅಥವಾ ಬೇಸನ್ನು ರಚಿಸಿ. ಹಂತ 5, ಕೂದಲಿನ ಒಳಭಾಗವನ್ನು ಟ್ವಿಸ್ಟ್ ಮಾಡಿ. ಹಂತ 6, ಮುಗಿಸಲು ಪಿನ್ಗಳು ಮತ್ತು ಹೇರ್ ಸ್ಪ್ರೇ ಅನ್ನು ಬಳಸಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ನೆತ್ತಿಯಿಂದ ಕೂದಲನ್ನು ಸುರಕ್ಷಿತ ಪೋನಿಟೇಲ್ಗೆ ಸಂಗ್ರಹಿಸುವ ಮೂಲಕ ಪ್ರಾರಂಭಿಸಿ. ಇದು ನಿಮ್ಮ ತಿರುವುಗಳಿಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ತಿರುವುಗಳು ಎಲ್ಲಿಂದ ಮೂಡಬೇಕೋ ಆ ಸ್ಥಳದಲ್ಲಿ ಪೋನಿಟೇಲ್ ಅನ್ನು ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪೋನಿಟೇಲ್ ಸಿದ್ಧವಾದ ನಂತರ ಅದನ್ನು ಎಲಾಸ್ಟಿಕ್ ಬ್ಯಾಂಡ್ನೊಂದಿಗೆ ಕಟ್ಟಿಕೊಳ್ಳಿ. ಪೋನಿಟೇಲ್ ಮೇಲೆ ಕೂದಲು ಬನ್ ಇರಿಸಿ. ಈಗ ಪೋನಿಟೇಲ್ನ ಅಂಚಿನಿಂದ ಕೂದಲಿನ ಸಣ್ಣ ಭಾಗವನ್ನು ತೆಗೆದುಕೊಳ್ಳಿ. ಈ ಕೂದಲಿನ ಎಳೆಯನ್ನು ಹಿಡಿದುಕೊಂಡು ಅದನ್ನು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಲು ಪ್ರಾರಂಭಿಸಿ. ಈ ಚಲನೆಯು ಸ್ಟೈಲ್ಗೆ ಸೊಗಸಾದ ರೂಪವನ್ನು ಸೇರಿಸುತ್ತದೆ. ನೀವು ತಿರುಚುವುದನ್ನು ಮುಂದುವರಿಸಿದಾಗ ನಿಮ್ಮ ಕೈಗಳನ್ನು ಬದಲಿಸಿಕೊಳ್ಳಿ. ವಿರುದ್ಧ ದಿಕ್ಕಿನಲ್ಲಿ ಸುತ್ತಲಿನ ಎಳೆಯನ್ನು ನಿರ್ದೇಶಿಸಿ. ಈ ತಂತ್ರವು ತಿರುವುಗಳಿಗೆ ಸಂಕೀರ್ಣತೆ ಮತ್ತು ಆಸಕ್ತಿಕರ ನೋಟ ಸೇರಿಸುತ್ತದೆ. ಒಮ್ಮೆ ನೀವು ಟ್ವಿಸ್ಟ್ ಅನ್ನು ಪೂರ್ಣಗೊಳಿಸಿದ ನಂತರ ಅದನ್ನು ಕೂದಲಿನ ಡೋನಟ್ ಮೇಲೆ ಇರಿಸಿ ಮತ್ತು ಯು ಪಿನ್ಗಳನ್ನು ಬಳಸಿ ಅದನ್ನು ಪಿನ್ ಮಾಡಿ. ನಿಮ್ಮ ಟ್ವಿಸ್ಟ್ಗಳು ಹಗಲು ಮತ್ತು ರಾತ್ರಿಯ ಉದ್ದಕ್ಕೂ ಹಾಗೆ ಇರುವುದನ್ನು ಇದು ಖಚಿತಪಡಿಸುತ್ತದೆ. ಪೋನಿಟೇಲ್ ಸುತ್ತಲೂ ಕೂದಲಿನ ಉಳಿದ ಎಲ್ಲಾ ಭಾಗಗಳೊಂದಿಗೆ ಈ ಟ್ವಿಸ್ಟಿಂಗ್ ಟೆಕ್ನಿಕ್ ಪುನರಾವರ್ತಿಸಿ. ನೀವು ಕೆಲಸ ಮಾಡುವ ಪ್ರತಿ ಎಳೆಯನ್ನು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಲು ಮರೆಯದಿರಿ. ಈ ಸ್ಥಿರವಾದ ನಿರ್ದೇಶನವು ಒಗ್ಗೂಡಿಸಿ ನಯಗೊಳಿಸಿದಂತೆ ಕಾಣಿಸುತ್ತದೆ. ಶೈಲಿಗೆ ಆಧಾರವನ್ನು ರಚಿಸಲು ಉಳಿದ ಕೂದಲಿನಿಂದ ತೆಳುವಾದ ಭಾಗವನ್ನು ತೆಗೆದುಕೊಳ್ಳಿ. ಈ ಸ್ಟ್ರ್ಯಾಂಡ್ ಅನ್ನು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತು ಯು ಪಿನ್ಗಳಿಂದ ಅದನ್ನು ಸುರಕ್ಷಿತಗೊಳಿಸಿ. ಈ ಬೇಸ್ ಒಟ್ಟಾರೆ ಕೇಶವಿನ್ಯಾಸಕ್ಕೆ ಪರಿಮಾಣ ಮತ್ತು ಸ್ಥಿರತೆಯನ್ನು ಸೇರಿಸುತ್ತದೆ. ಈಗ ನಿಮ್ಮ ಕೂದಲಿನ ಉಳಿದ ಒಳಭಾಗಗಳಿಗೆ ಅದೇ ಟ್ವಿಸ್ಟ್ ಅಥವಾ ತಿರುಚುವ ತಂತ್ರವನ್ನು ಬಳಸಿ. ಪ್ರತಿ ಸ್ಟ್ರ್ಯಾಂಡ್ ಅನ್ನು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತು ಅವುಗಳನ್ನು ಯು ಪಿನ್ಗಳಿಂದ ಸುರಕ್ಷಿತಗೊಳಿಸಿ. ಈ ಹಂತವು ಕೂದಲಿನ ಪ್ರತಿಯೊಂದು ಭಾಗವು ಒಟ್ಟಾರೆ ಶೈಲಿಗೆ ಕೊಡುಗೆ ನೀಡುತ್ತದೆ ಎಂದು ಖಚಿತಪಡಿಸುತ್ತದೆ. ಸ್ಟೈಲ್ನ ಒಟ್ಟಾರೆ ರೂಪವನ್ನು ಸಮತೋಲನಗೊಳಿಸಲು ಮತ್ತು ಹೆಚ್ಚಿಸಲು ಉದ್ದನೆಯ ಹೇರ್ಪಿನ್ಗಳನ್ನು ಬಳಸಿ. ಟ್ವಿಸ್ಟ್ಗಳನ್ನು ಹಿಡಿದಿಡಲು ಬೇಕಾದ ರೀತಿಯಲ್ಲಿ ಹೇರ್ಪಿನ್ಗಳನ್ನು ಸೇರಿಸಿ. ಮತ್ತೆ ಹೆಚ್ಚಿನ ಹಿಡಿತವನ್ನು ಒದಗಿಸಿ. ನಿಮ್ಮ ಸೊಗಸಾದ ಕೇಶವಿನ್ಯಾಸವು
ಅಧಿಕ ಕಾಲ ಹಾಗೆ ಉಳಿದಿರಲು ಹೇರ್ ಸ್ಪ್ರೇಯನ್ನು ನಿಧಾನವಾಗಿ ಹಚ್ಚಿ. ಈ ಫಿನಿಶಿಂಗ್ ಟಚ್ ನಿಮ್ಮ ಟ್ವಿಸ್ಟ್ಗಳನ್ನು ಅತ್ಯುತ್ತಮ ಮಾಡಿ ಕೂದಲಿಗೆ ಹೊಳಪು ಮತ್ತು ವೃತ್ತಿಪರ ನೋಟವನ್ನು ನೀಡುತ್ತದೆ. ಅಂತಿಮವಾಗಿ ಸ್ಟೈಲಿಂಗ್ ಪ್ರಕ್ರಿಯೆಯಲ್ಲಿ ಬಳಸಿದ ಎಕ್ಸ್ಟ್ರಾ ಪಿನ್ಗಳನ್ನು ತೆಗೆದುಹಾಕಿ. ಈ ಹಂತವು ತಿರುವುಗಳನ್ನು ಆಕರ್ಷಕವಾಗಿ ಎಳೆಬಿಡಿಸಿ ಹೇರ್ ಸ್ಟೈಲ್ನ ಸಂಪೂರ್ಣ ಸೌಂದರ್ಯವನ್ನು ಬಹಿರಂಗಪಡಿಸುತ್ತದೆ. ಅಭ್ಯಾಸ ಮತ್ತು ಪ್ರಯೋಗವು ಈ ಟ್ವಿಸ್ಟಿಂಗ್ ಟೆಕ್ನಿಕ್ ಅನ್ನು ಕರಗತ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಸ್ವಂತವಾದ ವ್ಯತ್ಯಾಸಗಳನ್ನು ಹೊರತರುತ್ತದೆ ಎಂಬುದನ್ನು ನೆನಪಿಡಿ. ಉದ್ದಲಿನ ಕೂದಲಿನೊಂದಿಗೆ ನಿಮ್ಮ ಗ್ರಾಹಕರ ಮೇಲೆ ನೀವು ಪ್ರಯತ್ನಿಸಬಹುದಾದ ಮತ್ತೊಂದು ಉಚಿತ ಹೇರ್ ಟ್ವಿಸ್ಟೆಡ್ ಹೇರ್ ಸ್ಟೈಲ್ ಇಲ್ಲಿದೆ. ಇದು ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ತಯಾರಿಸಿ, ಹಂತ 2 ಕೂದಲನ್ನು ವಿಭಾಗಿಸಿ, ಹಂತ 3 ದೊಡ್ಡ ವಿಭಾಗವನ್ನು ಟ್ವಿಸ್ಟ್ ಮಾಡಿ, ಹಂತ 4 ಚಿಕ್ಕ ವಿಭಾಗವನ್ನು ಟ್ವಿಸ್ಟ್ ಮಾಡಿ, ಹಂತ 5 ಹೇರ್ ಸ್ಪ್ರೇಯೊಂದಿಗೆ ಸ್ಟೈಲಿಂಗ್ ಅನ್ನು ಮುಗಿಸಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ನಿಮ್ಮ ಹೇರ್ ಸ್ಟೈಲ್ ಅಚ್ಚುಕಟ್ಟಾಗಿ ಮತ್ತು ನಯವಾಗಿ ಕಾಣಲು ಸ್ವಚ್ಛ ಮತ್ತು ಒಣ ಕೂದಲಿನೊಂದಿಗೆ ಪ್ರಾರಂಭಿಸಿ. ಕೂದಲನ್ನು ಸೂಕ್ಷ್ಮವಾಗಿ ಬಾಚುವ ಮೂಲಕ ಪ್ರಾರಂಭಿಸಿ. ಯಾವುದೇ ಸಿಕ್ಕುಗಳು ಅಥವಾ ಗಂಟುಗಳನ್ನು ತೆಗೆದುಹಾಕಿ. ಈ ಹಂತವು ಕೂದಲು ನಯವಾಗಿ ತಿರುಚುವ ಪ್ರಕ್ರಿಯೆಗೆ ಸಿದ್ಧವಾಗಿದೆ ಎಂದು ಖಚಿತಪಡಿಸುತ್ತದೆ. ಕ್ಲೈಂಟ್ನೊಂದಿಗೆ ಈ ಕೆಲಸ ಮಾಡುವಾಗ ಯಾವುದೇ ತೊಂದರೆಯನ್ನು ತಪ್ಪಿಸಲು ಮೃದುವಾದ ಬ್ರಿಸಲ್ ಹೊಂದಿರುವ ಬ್ರಷ್ ಅನ್ನು ಬಳಸಿ. ಮುಂದೆ ಬಾಚಣಿಗೆಯನ್ನು ಬಳಸಿ ಹಣೆಯ ಎಡಭಾಗದಿಂದ ಪ್ರಾರಂಭವಾಗುವ ಕೂದಲನ್ನು ವಿಭಜಿಸಿ. ಕೆಲವು ಚಿಕ್ಕದಾದ ಮತ್ತು ಕೆಲವು ದೊಡ್ಡದರೊಂದಿಗೆ ವಿಭಿನ್ನ ವಿಭಾಗಗಳನ್ನು ರಚಿಸಿ. ವಿಭಾಗಗಳನ್ನು ರೂಪಿಸಿದ ನಂತರ ದೊಡ್ಡ ವಿಭಾಗದ ಆರಂಭದಿಂದ ಕೂದಲಿನ ಸಣ್ಣ ಎಳೆಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಬೆರಳುಗಳ ನಡುವೆ ಸುರಕ್ಷಿತವಾಗಿ ಹಿಡಿದುಕೊಳ್ಳಿ. ಇದು ತಿರುಚುವ ಪ್ರಕ್ರಿಯೆಯಲ್ಲಿ ದೃಢವಾದ ಹಿಡಿತ ಮತ್ತು ನಿಯಂತ್ರಣವನ್ನು ಖಾತ್ರಿಗೊಳಿಸುತ್ತದೆ. ಅದೇ ವಿಭಾಗದಿಂದ ಪಕ್ಕದ ಕೂದಲೆಳೆಯನ್ನು ಆಯ್ಕೆ ಮಾಡಿ ಮತ್ತು ಹಿಂದೆ ಹಿಡಿದಿರುವ ಕೂದಲೆಳೆಗೆ ಅದನ್ನು ತಿರುಗಿಸಿ. ಈ ತಿರುಚಿದ ಚಲನೆಯು ಒಂದು ಹೆಣೆದ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಅದು ಹೇರ್ ಸ್ಟೈಲ್ಗೆ ಆಸಕ್ತಿಕರ ನೋಟ ಸೇರಿಸುತ್ತದೆ. ಈ ಟ್ವಿಸ್ಟಿಂಗ್ ಟೆಕ್ನಿಕ್ ಅನ್ನು ಮುಂದುವರಿಸಿ. ಒಂದು ಸಮಯದಲ್ಲಿ ಒಂದು ಕೂದಲಿನ ಎಳೆಯನ್ನು ತೆಗೆದುಕೊಂಡು ನೀವು ಭಾಗದ ಅಂತ್ಯವನ್ನು ತಲುಪುವವರೆಗೆ ಅಸ್ತಿತ್ವದಲ್ಲಿ ಇರುವ ಟ್ವಿಸ್ಟ್ಗಳ ಮೇಲೆ ಅದನ್ನು ನಾಜೂಕಾಗಿ ತಿರುಗಿಸಿ. ಈ ನಿಖರವಾದ ಪ್ರಕ್ರಿಯೆಯು ಕ್ರಮೇಣ ಟ್ವಿಸ್ಟೆಡ್ ಹೇರ್ ಸ್ಟೈಲ್ ಅನ್ನು ನಿರ್ಮಿಸುತ್ತದೆ. ಪ್ರತಿ ಕೂದಲೆಳೆ ಬೇಕಾದ ರೀತಿ ಸಂಯೋಜಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಒಮ್ಮೆ ನೀವು ದೊಡ್ಡ ವಿಭಾಗದ ಅಂತ್ಯವನ್ನು ತಲುಪಿದ ನಂತರ ಕೂದಲನ್ನು ಬಿಗಿಗೊಳಿಸಲು ಮತ್ತು ಅದನ್ನು ಸುರಕ್ಷಿತ ಹಿಡಿತವನ್ನು ನೀಡಲು ಹಲವು ಬಾರಿ ತಿರುಗಿಸಿ. ಟ್ವಿಸ್ಟ್ ಅನ್ನು ಸ್ಥಳದಲ್ಲಿ ಇರಿಸಲು ಮತ್ತು ಎಡಭಾಗದಲ್ಲಿ ಕೂದಲಿನ ಕ್ಲಿಪ್ನೊಂದಿಗೆ ಅದನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ. ಕ್ಲಿಪ್ ಅನ್ನು ಸಲೀಸಾಗಿ ಮರೆಮಾಡಲು ಸುತ್ತಮುತ್ತಲಿನ ಕೂದಲನ್ನು ಕೌಶಲ್ಯದಿಂದ ಬಳಸಿ. ಕೂದಲಿನ ಚಿಕ್ಕ ಭಾಗಕ್ಕೆ ತೆರಳಿ ಅದೇ ಟ್ವಿಸ್ಟಿಂಗ್ ಟೆಕ್ನಿಕ್ ಅನ್ನು ಪುನರಾವರ್ತಿಸಿ. ಸಮತೋಲಿತ ಮತ್ತು ಸಾಮರಸ್ಯದ ನೋಟವನ್ನು ರಚಿಸಲು ಒಂದೇ ರೀತಿಯ ಪರಿಮಾಣದ ಕೂದಲಿನ ಎಳೆಗಳನ್ನು ಆಯ್ಕೆ ಮಾಡಲು ಗಮನ ಕೊಡಿ. ಕೂದಲೆಳೆ ಗಾತ್ರದಲ್ಲಿ ಸ್ಥಿರತೆಯು ಹೇರ್ ಸ್ಟೈಲ್ಗೆ ಒಟ್ಟಾರೆ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ನೀವು ಅಂತ್ಯವನ್ನು ತಲುಪಿದ ನಂತರ ಟ್ವಿಸ್ಟ್ ಅನ್ನು ಸ್ಥಳದಲ್ಲಿ ಸುರಕ್ಷಿತವಾಗಿರಿಸಲು ಕೂದಲನ್ನು ಹಲವು ಬಾರಿ ತಿರುಗಿಸಿ. ಕ್ಲಿಪ್ ಅನ್ನು ಮರೆಮಾಡಲು ಬಲಭಾಗದಲ್ಲಿ ಕೂದಲಿನ ಕ್ಲಿಪ್ನೊಂದಿಗೆ ಟ್ವಿಸ್ಟ್ ಅನ್ನು ಸುರಕ್ಷಿತಗೊಳಿಸಿ ಮತ್ತು ಕ್ಲಿಪ್ ಅನ್ನು ಕವರ್ ಮಾಡಲು ಆ ಪ್ರದೇಶದಲ್ಲಿ ಉಳಿದ ತೆರೆದ ಕೂದಲನ್ನು ಬಳಸಿ. ಟ್ವಿಸ್ಟೆಡ್ ಹೇರ್ ಸ್ಟೈಲ್ ಅಧಿಕ ಕಾಲ ಉಳಿಯಲು ಸೂಕ್ತವಾದ ಹೇರ್ ಸ್ಪ್ರೇಯನ್ನು ಹಚ್ಚಿ. ಹೇರ್ ಸ್ಟೈಲ್ಗೆ ಹೇರ್ ಸ್ಪ್ರೇಯೊಂದಿಗೆ ಲಘುವಾಗಿ ತೇವ ಮಾಡಿ ಹೆಚ್ಚುವರಿ ಹಿಡಿತವನ್ನು ಸೇರಿಸಿದಾಗ ಅದು ಒಟ್ಟಾರೆ ಅಂದವನ್ನು ಹೆಚ್ಚಿಸುತ್ತದೆ. ನೀವು ಈಗ ಸರಳವಾದ ಆದರೆ ಆಕರ್ಷಕವಾದ ಟ್ವಿಸ್ಟೆಡ್ ಹೇರ್ ಸ್ಟೈಲ್ ಅನ್ನು ರಚಿಸಿರುವಿರಿ. ಅದು ಪಾರ್ಟಿಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಪರಿಪೂರ್ಣವಾಗಿದೆ. ಈ ಸುಂದರವಾಗಿ ಟ್ವಿಸ್ಟ್ ಆದ ಸೊಗಸಾದ ಮತ್ತು ವಿಶಿಷ್ಟವಾದ ಹೇರ್ ಸ್ಟೈಲ್ಗಳು ನಿಮ್ಮ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಪ್ರದರ್ಶಿಸುತ್ತದೆ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ.
ಈ ಅಧಿವೇಶನದಲ್ಲಿ ನಾವು ಕಲಿತದ್ದು ಟ್ವಿಸ್ಟಿಂಗ್ ಸ್ಟೈಲ್ಗಳಿಗೆ ಅಗತ್ಯವಿರುವ ಪರಿಕರಗಳು ಮತ್ತು ವಸ್ತುಗಳನ್ನು ಪಟ್ಟಿ ಮಾಡುವುದು, ಪೂನಿಟೇಲ್ ಟ್ವಿಸ್ಟಿಂಗ್ ಸ್ಟೈಲ್ ಅನ್ನು ಮಾಡುವುದು ಮತ್ತು ಸೈಡ್ ಟ್ವಿಸ್ಟಿಂಗ್ ಸ್ಟೈಲ್ ಅನ್ನು ಮಾಡುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.